ಹಲೋ ವೆಲ್ಕಮ್ ಬ್ಯಾಕ್ ಟು ನಳಿನ ಅಜಯ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಬನ್ನಿ, ನಾನು ತಮ್ನೇಲ್ನ ಯಾವ ರೀತಿ ಎಡಿಟಿಂಗ್ ಮಾಡ್ತೀನಿ, ಯಾವ ಆ್ಯಪಲ್ಲಿ ಅಂತ ತೋರಿಸ್ತೀನಿ. ನಾನು ಈ ಇನ್ಶೂಟ್ ಆ್ಯಪಲ್ಲಿ ತಮ್ನೇಲ್ನ ಎಡಿಟಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನೀಗ ಇನ್ಶೂಟ್ ಆ್ಯಪ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಇನ್ಶೂಟ್ ಆ್ಯಪ್ನ ಓಪನ್ ಮಾಡ್ಕೊಂಡು ಕೂಡಲೇ ಅದರ ಎಂಟರ್ ಪ್ಲಸ್ ಈ ರೀತಿ ಬರುತ್ತೆ, ವೀಡಿಯೋಸು, ಫೋಟೋಸು, ಕಾಲಿಂಗ್ ಅಂತ. ನಾನೀಗ ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಫೋಟೋದ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೆ ನ್ಯೂ ಅಂತ ಬರುತ್ತಲ್ಲ, ಸೊ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೆ ನಿಮ್ಮ ಫೋಟೋಸ್ ಎಲ್ಲ ಬರ್ತಾಯಿದೆ. ಫಸ್ಟಿಗೆ ಸ್ಟಾರ್ಟಿಂಗ್ ಬ್ಲ್ಯಾಂಕ್ ಅಂತ ಕಾಣಿಸ್ತಿದೆಯಲ್ಲ, ಸೊ ಆ ಬ್ಲ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ಕೆಳಗಡೆ ಫಸ್ಟ್ ಸ್ಟಾರ್ಟಿಂಗ್ ಕ್ಯಾನ್ವಾಸ್ ಅಂತ ಕಾಣ್ತಿದೆಯಲ್ಲ, ಸೊ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಂದೆ ಈ ಥರ ಬರುತ್ತೆ. ಈ ರೀಲ್ಸು, ಇನ್ಸ್ಟಾಗ್ರಾಮು ಇವೆಲ್ಲ ಇರುತ್ತೆ. ಸೊ 16.9 ಅಂತ ಕಾಣ್ತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಮೇಲ್ಗಡೆ ರೈಟ್ ಮಾರ್ಕ್ ಇದೆಯಲ್ಲ, ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಿಷ್ಟು ರೆಡಿ ಆಯಿತು. ನೆಕ್ಸ್ಟ್ ಇದಕ್ಕೆ ಕಲರ್ ಕೊಡಬೇಕು. ಯಾವ ಕಲರ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದು ಯಾವ ರೀತಿ ಅಂದರೆ ಕೆಳಗಡೆ ಬ್ಲ್ಯಾಂಕ್ ಅಂತ ಕಾಣ್ತಾ ಇದೆಯಲ್ಲ, ಸೊ ಆ ಬ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೆ ನಿಮ್ಗೆ ಯಾವ ರೀತಿ ಕಲರ್ಸ್ ಬೇಕೋ ಆ ಕಲರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊತ ಹೋಗ್ಬೋದು. ಒಂದೊಂದೇ ಕಲರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದು ಚೆನ್ನಾಗಿ ಕಾಣುತ್ತೋ ನೀವು ಆ ಬ್ಯಾಕ್ಗ್ರೌಂಡನ್ನ ಹಿಂದೆ ಕೊಟ್ಕೊತ ಹೋಗ್ಬೋದು. ಬ್ಲ್ಯಾಕು, ಮೆರೋನು, ಲೈಟು, ರೆಡ್ಡು, ಎಲ್ಲೋ ಎಲ್ಲ ಥರದ್ದು ಕಲರ್ಸ್ ಇರುತ್ತೆ. ನಿಮಗೆ ಯಾವ ವಿಡಿಯೋಗೆ ಯಾವ ಥರ ಬೇಕು ಹಿಂದೆ ಬ್ಯಾಕ್ಗ್ರೌಂಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಯೆಲ್ಲೋ ಕಲರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಮತ್ತೆ ಅದೇ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ಅದು ಸೆಟ್ ಆಗಿರುತ್ತೆ. ಸೆಟ್ ಆಗಿಂದ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಕೆಳಗಡೆ ಸ್ಟಿಕ್ಕರ್ಸ್ ಅಂತ ಕಾಣಿಸ್ತಿದೆಯಲ್ಲ ಸ್ಮೈಲಿ ಸಿಂಬಲ್ ಮೇಲೆ, ಸೊ ಆ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೆ ಆಲ್ಬಮ್ಬಿಂದು ಒಂದು ಫೋಟೋ ಕಾಣಿಸ್ತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದೆ ಮತ್ತೆ ಪ್ಲಸ್ ಮಾರ್ಕ್ ಇದೆಯಲ್ಲ, ಸೊ ಆ ಪ್ಲಸ್ ಮಾರ್ಕ್ ಮೇಲೂ ಮತ್ತೆ ಕ್ಲಿಕ್ ಮಾಡ್ಕೋಬೇಕು. ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೆ ನಮ್ಮ ಗ್ಯಾಲ್ರಿಲಿರೋ ಫೋಟೋಸ್ ಎಲ್ಲ ಬರ್ತಾ ಹೋಗ್ತತಿ. ಆ ಗ್ಯಾಲ್ರಿಲಿ ನೀವು ಯಾವ ಫೋಟೋನ ಸೆಲೆಕ್ಟ್ ಮಾಡಬೇಕು, ಯಾವ ಫೋಟೋ ನೀವು ತಮ್ನೇಲ್ಗೆ ಹಾಕಬೇಕು ಅಂತ ಅಂದ್ಕೊಂಡಿರೋ ಆ ಫೋಟೋನ ಸೆಲೆಕ್ಟ್ ಮಾಡಬೇಕು. ನಾನು ಈಗ ಯಾವ ಫೋಟೋ ಸೆಲೆಕ್ಟ್ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಹಸು ಫೋಟೋ ಕಾಣ್ತಿದ್ದಿಲ್ಲ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಯಾವ ರೀತಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೋಬೋದು. ಯಾವ ಸೈಜಿಗೆ ಬೇಕು, ಯಾವ ರೀತಿ ಬೇಕು, ಎಲ್ಲಿ ಕುಂದ್ರಿಸ್ಬೇಕು ಅಂತ ನೀವು ಅಂದ್ಕೊಂಡಿರ್ತೀರೋ ಸೊ ಅಲ್ಲಿ ಇದನ್ನು ಅಡ್ಜಸ್ಟ್ ಮಾಡಿ ಕುಂದಿರಿಸ್ಬೇಕು. ನಾನೀಗ ಇದನ್ನು ಇಲ್ಲಿ ಕುಂದಿರಿಸ್ತಾ ಇದ್ದೀನಿ. ಮತ್ತು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಈ ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ನಾನು ಇದನ್ನು ಈ ಕಡೆ ಸೈಡ್ಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಯಾವ ಸೈಜಿಗೆ ಬೇಕು, ಯಾವ ರೀತಿ ಬೇಕು ಅಂತ ನಾನು ಈ ಫೋಟೋನೂ ಸಹ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಎರಡನ್ನೂ ಸಹ ಅಡ್ಜಸ್ಟ್ ಮಾಡಿ ನಾನೀಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಎರಡು ಚೆನ್ನಾಗಿ ಅಡ್ಜಸ್ಟ್ ಆಯಿತು, ಹಾಗಾಗಿ ನಾನೀಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೆಕ್ಸ್ಟು ನೀವು ಏನು ಹೆಸರು ಕೊಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ಹೆಸರನ್ನ ನೀವು ಈ ಟಿ ಅಂತ ಕಾಣ್ತಿದ್ದೆಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದೆ ನೀವು ಏನಂತ ತಮ್ನೇಲ್ ಹೆಡ್ಲೈನ್ ಹೆಸರು ಕೊಡಬೇಕು ಅಂತ ಇದ್ದೀರಾ, ಸೊ ಅದನ್ನು ನೀವು ಅಲ್ಲಿ ಟೈಪ್ ಮಾಡಬೇಕು. ನಾನು ಏನಂತ ಟೈಪ್ ಮಾಡ್ತಿದ್ದೀನಿ ಅಂತಂದರೆ ಹಸು ಸಾಗಾಣಿಕೆ ಅಂತ ನಾನಿಲ್ಲಿ ಟೈಪ್ ಮಾಡ್ತಿದ್ದೀನಿ. ಸೊ ನೀವು ಅದೇ ರೀತಿಯೇ ನೀವು ಏನು ಹೆಸರು ಟೈಪ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅಲ್ಲಿ ಟೈಪ್ ಮಾಡ್ಕೊತ ಹೋಗಿ. ನಾನು ಹಸು ಸಾಗಾಣಿಕೆ ಅಂತ ಟೈಪ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಈ ಹಸು ಸಾಗಾಣಿಕೆ ಅಂತ ಟೈಪ್ ಮಾಡಿಂದೆ ಮೇಲ್ಗಡೆ ಅದು ಈ ರೀತಿ ಬಂದಿದ್ದೆ ಅದನ್ನು ನಾವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಅಡ್ಜಸ್ಟ್ ಮಾಡಿಕೊಂಡು, ಸೊ ನೋಡಿ ಎಲ್ಲಿ ಅದನ್ನು ನೀವು ಎಲ್ಲಿಗೆ ಅಡ್ಜಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ, ಎಲ್ಲಿ ಅಡ್ಜಸ್ಟ್ ಮಾಡಿದರೆ ಚೆನ್ನಾಗಿ ಕಾಣಿಸ್ತತೆ ಅಂತ ಅಂದ್ಕೊಳ್ತೀರೋ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಬೇರೆ ಕಲರ್ ಅಂತಂದರೆ ಮತ್ತೆ ಅದು ಅಕ್ಷರದ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪೆನ್ಸಿಲ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಆ ಪೆನ್ಸಿಲ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಿಂದೆ ಅಲ್ಲಿ ಎಡಿಟಿಂಗ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿಂದೆ ಕಲರ್ಸ್ ಕಾಣುತ್ತಿದೆಯಲ್ಲ, ಆ ಕಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದೆ ನೀವು ಅದು ಯಾವ ಥರ ಆ ನೇಮ್ಗೆ ನೀವು ಯಾವ ಕಲರ್ ಕೊಟ್ಟರೆ ಅಟ್ರಾಕ್ಟಿವ್ ಕಾಣುತ್ತೆ ಅಂತಂದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಅದು
ಬ್ಲ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನಾನೀಗ ರೆಡ್ ಕಲರ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನಾನು ಅದು ಯಾವ ಸೈಜಿಗೆ ನೆಕ್ಸ್ಟ್ ಅದನ್ನು ಎಲ್ಲಿ ಕುಂದ್ರಿಸ್ಬೇಕು ಅಂತ ಯಾವ ಸೈಜಿಗೆ ಬೇಕಂತಂದು ನೋಡಿ ಅದನ್ನು ನಾನು ಎಲ್ಲಿ ಕುಂದ್ರಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತಂದೇಳಿ ನೋಡಿ ಕುಂದ್ರಿಸ್ಕೊತಾ ಇದ್ದೀನಿ. ಇಷ್ಟೇ, ನಿಮಗೆಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇಷ್ಟೇ ನೋಡಿರಿ, ಸಿಂಪಲ್ಲಾಗಿ ತಮ್ಮನೇಲಿ ಎಡಿಟಿಂಗ್ ಮಾಡೋದು. ಮೇಲ್ಗಡೆ ಎಕ್ಸ್ಪೋರ್ಟಿಂಗ್ ಅಂತ ಕಾಣ್ತಿದೆಯಲ್ಲ, ಆ ಎಕ್ಸ್ಪೋರ್ಟಿಂಗ್ ಅಂತ ಒತ್ತಿದರೆ ಆ ಫೋಟೋ ಹೋಗಿ ನಿಮ್ಮ ಗ್ಯಾಲ್ರಿಗೆ ಸೇವ್ ಆಗಿರುತ್ತೆ. ಸೊ ನಿಮಗೆ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವಾಗ ಯಾವ ವಿಡಿಯೋಗೆ ತಮ್ಮನೇಲಿ ಹಾಕಬೇಕು ಅಂತ ಇರ್ತೀರೋ ಸೊ ನೀವು ಈ ತಮ್ಮನೆಲ್ಲ ಅಲ್ಲಿಗೆ ಹಾಕೋಬೋದು. ಸೊ ಇದಿಷ್ಟು ನಮ್ಮ ಇವತ್ತಿನ ತಮ್ಮನೇಲ್ ಎಡಿಟಿಂಗ್ ವಿಡಿಯೋ ಆಗಿತ್ತು. ಸೊ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದೊಂದಿಗೆ.